5 ರೀಸನ್ಸ್ ಯಾಕೆ ನಿಮ್ಮ ಮಕ್ಕಳು ಓದೋದ್ರಲ್ಲಿ ಇಂಟ್ರೆಸ್ಟ್ ಕಳ್ಕೊತಿದ್ದಾರೆ. ಮೊದಲನೇದು, ನಾವು ಪೇರೆಂಟ್ಸ್ ಏನು ಮಾಡ್ತೀವಿ, ಯಾವಾಗಲೂ ನೆಗೆಟಿವೇ ಹೇಳ್ತಿರ್ತೀವಿ. ನನ್ನ ಮಗ ಓದಲ್ಲ, ನನ್ನ ಮಗಳು ಓದಲ್ಲ, ಹೀಗೆ ನಾವು ನಮ್ಮ ಮಕ್ಳ ಮುಂದೆ ಹೇಳ್ತಾನೆ ಇರ್ತೀವಿ. ಸೆಕೆಂಡ್ ಒನ್, ನಾವು ತುಂಬ ಪ್ರೆಷರ್ ಕೊಡ್ತೀವಿ. ಈ ಸಲ ನಿನ್ನ ಫ್ರೆಂಡ್ಸ್ಗಿಂತ ನಿನ್ನ ಕಸಿನ್ಗಿಂತ ಮಾರ್ಕ್ಸ್ ತೆಗಿಲೇಬೇಕು ಅಂತ. ಮೂರನೇದು, ಮಕ್ಕಳಿಗೆ ನಾವು ಸಾಕಷ್ಟು ಸ್ಟ್ರೆಸ್ ಕೊಡ್ತೀವಿ, ಓದು 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 ಅಂತ. ಎಸ್ಪೆಷಲಿ ಎಕ್ಸಾಮ್ ಟೈಮಲ್ಲಿ ಏನಾಗುತ್ತೆ ಗೊತ್ತಾ, ನೀವು ಎಷ್ಟು ಓದು ಅಂತ ಹೇಳ್ತೀರಾ ಅವ್ರು ಅಷ್ಟೇ ಅದನ್ನ ಅವಾಯ್ಡ್ ಮಾಡ್ತಾ ಹೋಗ್ತಾರೆ. ನಾಲ್ಕನೇದು, ನಾವು ಪೇರೆಂಟ್ಸು ಮಕ್ಕಳಿಗೆ ಒಂದು ಟೈಟ್ ರೊಟೀನ್ ಸ್ಕೆಡ್ಯೂಲ್ ಮಾಡಿಟ್ಟಿಟ್ಬಿಟ್ಟಿರ್ತೀವಿ. ಸ್ಕೂಲ್ ಮನೆ ಟ್ಯೂಷನ್, ಸ್ಕೂಲ್ ಮನೆ ಟ್ಯೂಷನ್, ಇದನ್ನ ಬಿಟ್ಟರೆ ಅವ್ರಿಗೆ ಬೇರೆ ಪ್ರಪಂಚನೇ ಇರಲ್ಲ. ಮಕ್ಕಳಿಗೆ ಆಟ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾವು ಆಟ ಮತ್ತು ಪಾಠ ಎರಡನ್ನೂ ಬ್ಯಾಲೆನ್ಸ್ ಮಾಡ್ತಾ ಹೋಯ್ತು ಅಂತಂದರೆ ಆಬ್ವಿಯಸ್ ಆಗಿ ಮಕ್ಕಳು ಎರಡರಲ್ಲೂ ಇಂಟ್ರೆಸ್ಟ್ ತೋರಿಸ್ತಾರೆ. ಫಿಫ್ತ್ ಒನ್, ಮಕ್ಕಳಿಗೆ ನಾವು ಸಾಕಷ್ಟು ಎಮೋಷನಲ್ ಸಪೋರ್ಟ್ ಕೊಡಬೇಕು. ಅದನ್ನು ಕೊಡಲ್ಲ, ನಾವು ಎಂಕರೇಜ್ಮೆಂಟ್ ಕೊಡಲ್ಲ, ಹಂಗಿಸ್ತೀವಿ. ಅಯ್ಯೋ ಇಷ್ಟೆಲ್ಲ ಮಾರ್ಕ್ಸ್ ತೆಗಿಯೋಕ್ಕಾಗದು ನಿನ್ನ ಕೈಲಿ, ಇದಕ್ಕೆ ನೆಕ್ಸ್ಟ್ ಸ್ಕೂಲಿಗೆ ಹೋಗಬೇಕು, ಈ ರೀತಿ ಕ್ರಿಟಿಸೈಸ್ ಮಾಡ್ತಾನೆ ಹೋಗ್ತೀವಿ. ಓದೋದು ಕಲಿಯೋದು ಒಂದು ಎಂಜಾಯಿಂಗ್ ಆಕ್ಟಿವಿಟಿ ಆಗಬೇಕು, ಅದು ಸ್ಟ್ರೆಸ್ಫುಲ್ ಮಾಡಕ್ಕೆ ಹೋಗಬೇಡಿ. ಒಂದೊಂದು ಮಗು ಒಂದೊಂದು ವೇಗದಲ್ಲಿ ಕಲಿತಾರೆ. ಸೊ ಅದನ್ನ ಪೇರೆಂಟ್ಸ್ ಆಗಿ ನಾವು ಅರ್ಥ ಮಾಡ್ಕೊಂಡು ಅವ್ರಿಗೆ ಅದೇ ರೀತಿಯಾಗಿ ಸಪೋರ್ಟ್ ಮತ್ತೆ ಎಂಕರೇಜ್ಮೆಂಟ್ ಕೊಡಬೇಕು. ಸ್ಟಡಿ ವಿಷಯದಲ್ಲಿ ಹೆಲ್ಪ್ ಬೇಕಿದ್ರೆ STUDY ಅಂತ ಕಮೆಂಟ್ ಬಾಕ್ಸಲ್ಲಿ ಟೈಪ್ ಮಾಡಿ. ಹ್ಯಾಪಿ ಪೇರೆಂಟಿಂಗ್.